80ನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಾಣಿಕ್ ಷಾ ಪೆರೇಡ್ ಗ್ರೌಂಡ್ನಲ್ಲಿ ಭದ್ರತಾ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. 9 ಗಂಟೆಗೆ ಡಿ.ಕೆ. ಶಿವಕುಮಾರ್ ಅವರು ಬಂದು ಒಂದು ಧ್ವಜಾರೋಹಣವನ್ನು ಮಾಡುವಂಥದ್ದು. ಇದೀಗ ನಾನು ಮಾಣಿಕ್ ಷಾ ಪೆರೇಡ್ ಗ್ರೌಂಡ್ ಮೈದಾನ ಏನಿದೆ, ಸೊ ಅಲ್ಲಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಈಗಾಗಲೇ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ನಿನ್ನೆ ಮಾಡಿ ಮುಗಿಸಿರುವಂಥದ್ದು. BBMP ಕಮಿಷನರ್ ಇರ್ಬೋದು ಮತ್ತು ಪೊಲೀಸ್ ಕಮಿಷನರ್ ಇರ್ಬೋದು, ಎಲ್ಲರೂ ಸಹ ಬಂದು ನಿನ್ನೆಯನ್ನು ತಾಲೀಮನ್ನು ವೀಕ್ಷಣೆ ಮಾಡಿ ಹೋಗಿರುವಂಥದ್ದು. ಮತ್ತು ಇಲ್ಲಿ ಏನು ಅಂದರೆ ಭದ್ರತೆಗೋಸ್ಕರ ಸುಮಾರು 1500ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. ಅದರ ಜೊತೆಗೆ ಏನಂದರೆ ಇಬ್ಬರು ಜಂಟಿ ಪೊಲೀಸ್ ಆಯುಕ್ತರು ಮತ್ತು 9 DCPಗಳ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನು ಮಾಡಿರುವಂಥದ್ದು. ಮತ್ತು 100ಕ್ಕೂ ಹೆಚ್ಚು CCTVಗಳನ್ನು ಈ ಒಂದು ಮೈದಾನಕ್ಕೆ ಅಳವಡಿಕೆ ಮಾಡಿರುವಂಥದ್ದು. ಮತ್ತು ಪಾಸ್ ಇದ್ದವರಿಗೆ ಮಾತ್ರ ಈ ಬಾರಿಯ ಒಂದು ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ಒಳಗಡೆ ಹೋಗೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಏನಂದರೆ 8:15 ಒಳಗಡೆ ಎಲ್ಲರೂ ಸಹ ಬಂದು ಈ ಒಂದು ಮೈದಾನದ ಒಳಗಡೆ ಆಸೀನರಾಗಬೇಕು. 8:15, 8:15 ನಂತರ ಬಂದಂಥ ಯಾರೇ ಬಂದರೂ ಸಹ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ಒಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿರುವಂಥದ್ದು. ಇವತ್ತು 9 ಗಂಟೆಗೆ ಏನು ಡಿ.ಕೆ. ಶಿವಕುಮಾರ್ ಅವರು ಮೊದಲ ಬಾರಿಗೆ ಬಂದು ಒಂದು ಧ್ವಜಾರೋಹಣ ಮಾಡುವಂಥ, ಅದಾದ ನಂತರ 2 ಗಂಟೆಗಳ ಕಾಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. ಅದಾದ ನಂತರ ಇಲ್ಲಿಂದ ಮುಗಿಸ್ಕೊಂಡು ಏನು ಅವರು ಒಂದು ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು ಹತ್ರ ಹೋಗ್ತಾರೆ. ಅದ್ರ ಜೊತೆಗೆ ಏನಂದರೆ ಇವತ್ತು ಇಲ್ಲಿ ಒಂದಷ್ಟು ಘೋಷಣೆಗಳನ್ನು ಸಹ ಕೂಗುವಂಥ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸಾಕಷ್ಟು ಜನರು ಏನು ಬರ್ತಾ ಇರ್ತಾರೆ ಮತ್ತು ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಬಂದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಒಂದು ಭದ್ರತೆಯನ್ನು ಕೈಗೊಳ್ಳಬೇಕು. ಸೊ ಹಾಗಾಗಿನೇ ಎಲ್ಲನೂ ಸಹ ಒಂದು ತ್ರಿವರ್ಣ ಧ್ವಜಗಳನ್ನು ಗೇಟಲ್ಲಿ ಅಳವಡಿಸಿರುವಂಥದ್ದು. ಜೊತೆಗೆ ಸೈಕಲ್ ರ್ಯಾಲಿಗಳು ಸಹ ಒಂದು ಮಾಡ್ತಾ ಇರುವಂಥದ್ದು. ಯಾಕಂದರೆ ಒಂದು ಸೈಡ್ ವ್ಯಾಲ್ಸ್ಗಳು ಸಹ ಒಂದು ತ್ರಿವರ್ಣ ಧ್ವಜದ ಒಂದು ಫ್ಲಾಗನ್ನು ಏನು ಅಳವಡಿಕೆ ಮಾಡಿರುವಂಥದ್ದು. ಜೊತೆಗೆ ಪೊಲೀಸ್ ಭದ್ರತೆಯನ್ನು ಸಹ ಹೆಚ್ಚಿನ ನಿಟ್ಟಿನಲ್ಲಿ ಮಾಡಿರುವಂಥ, ಯಾಕಂದರೆ ಯಾವುದೇ ರೀತಿಯಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಈ ಒಂದು ಮುಖ್ಯ ದ್ವಾರದ ಬಳಿ ಮಾಡಿರುವಂಥದ್ದು. ಇಲ್ಲಿ ಒಂದು ಡಿ.ಕೆ. ಶಿವಕುಮಾರ್ ಅವರು CM ಆದ ಬಳಿಕ ಮೊದಲ ಬಾರಿಗೆ ಬಂದು ಹೋಗ್ತಾ ಇರುವಂಥದ್ದು. ಜೊತೆಗೆ ಏನಂದರೆ ಈ ಒಂದು ನಿಟ್ಟಿನಲ್ಲಿ ಜೊತೆಗೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಭದ್ರತೆಯನ್ನು ಸಹ ಕೈಗೊಂಡಿರ್ತಾರೆ. ಅದರ ಜೊತೆಗೆ ಏನಂದರೆ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ನಡೀಬಾರ್ದು ನಿಟ್ಟಿನಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಈ ಒಂದು ಮುಖ್ಯ ಗೇಟ್ ಏನಿರುತ್ತೆ ಆ ಒಂದು ಗೇಟ್ ಬಳಿ ಮಾಡಿರುವಂಥದ್ದು. 8:45 ಸಮವರೆಗೆ ಈ ಒಂದು ಗೇಟ್ಗೆ ಒಂದು ಬಂದಂಥ ಸಂದರ್ಭದಲ್ಲಿ ಏನು ಬಂದು ಇಲ್ಲಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಒಂದು 8:45ಗೆ ಬಂದು ಎಂಟ್ರಿ ಆಗ್ತಾರೆ. ಅದಾದ ನಂತರ ಒಂದು ಫ್ಲಾಗ್ ಹಾಸ್ಟನ್ನು ಮಾಡ್ತಾರೆ. ಅದಾದ ನಂತರ ಕೆಲವೊಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಈ ಒಂದು 2 ಗಂಟೆಗಳ ಕಾಲ ಹಮ್ಮಿಕೊಂಡಿರುವಂಥದ್ದು. ಜೊತೆಗೆ ಒಂದಷ್ಟು ಘೋಷಣೆಗಳನ್ನು ಸಹ ಬಂದು ಈ ಒಂದು ಏನು ಇಲ್ಲಿ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಭಾಷಣವನ್ನು ಸಹ ಮಾಡ್ತಾರೆ ರಾಜ್ಯವನ್ನು ಉದ್ದೇಶಿಸಿ, ಮತ್ತು ಏನೇನೋ ಸರ್ಕಾರ ಕೊಡುಗೆಗಳನ್ನು ಕೊಡ್ತಾ ಇದೆ ಅದೆಲ್ಲವನ್ನು ಸಹ ಈ ಒಂದು ಭಾಷಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಭಾಷಣದಲ್ಲಿ ಇರುವಂಥದ್ದು. ಜೊತೆಗೆ ಏನಂದರೆ ಒಂದಷ್ಟು ಸಾರ್ವಜನಿಕರಿಗೆ ಒಂದಷ್ಟು ಬೇರೆ ಬೇರೆ ಘೋಷಣೆಗಳನ್ನು ಸಹ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಯಾಕಂದರೆ ಈ ಒಂದು 80ನೇ ಒಂದು ವರ್ಷದ ಒಂದು ಏನು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಈ ಒಂದು ಘೋಷಣೆಗಳನ್ನು ಕೂಗುವಂಥ ಸಾಧ್ಯತೆ ಇರುವಂಥದ್ದು. ನೇರವಾಗಿ ಏನು KPCCಗೆ ಹೋಗ್ತಾರೆ, KPCCಯಿಂದ ಮುಗಿಸ್ಕೊಂಡು ಅದಾದ ನಂತರ ಇಲ್ಲಿ ಒಂದು ಮಾಣಿಕ್ ಷಾ ಪೆರೇಡ್ ಮೈದಾನಕ್ಕೆ ಬರ್ತಾರೆ. ಜೊತೆಗೆ ಪೊಲೀಸರು ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದೆಲ್ಲ ಭದ್ರತೆಯನ್ನು ಕೈಗೊಳ್ತಾ ಇರುವಂಥದ್ದು. ಯಾಕಂದರೆ ಪ್ರತಿಯೊಬ್ಬರಿಗೂ ಸಹ ಪಾಸ್ ಇದ್ದವರಿಗೆ ಮಾತ್ರ ಹೊರಗಡೆ ಎಂಟ್ರಿಯನ್ನು ಬಿಡ್ತವಂಥದ್ದು. ಅದ್ರ ಜೊತೆಗೆ ಏನಂದರೆ ಯಾವುದೇ ರೀತಿಯಂಥ ಒಂದು ಘಟನೆಗಳು ನಿಟ್ಟಿನಲ್ಲಿ ಅಹಿತಕರ ಘಟನೆಗಳು ನಡೀಬಾರ್ದು ನಿಟ್ಟಿನಲ್ಲಿ ಒಂದು ಬಿಗಿ ಪೊಲೀಸರನ್ನ ಇನ್ನೆಲ್ಲೂ ಸಹ ಕಳೆದ 15 ದಿನಗಳಿಂದಲೂ ಸಹ ಪೊಲೀಸರು ತಾಲೀಮುಗಳನ್ನು ಮಾಡಿ ಮತ್ತು ಭದ್ರತೆಗಳನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವಯೋಗ ನ್ಯೂಸ್, ಬೆಂಗಳೂರು.